ಬರ್ತಲೆ ಜಮೀನಿದೆ, ಕೊತ್ತೈ ಕೊಡ್ತಾರೆ, ಹೋಗ್ಬಿಡ್ತಾರೆ. ಬಂದು ಈ ರೇಷನ್ ಕೊಡ್ತಾರಲ್ಲ ಕರ್ನಾಟಕ, ಅದು ಒಂದು ತಗ್ತಾರೆ, ಎತ್ಕೊಂಡು ಹೋಗುತ್ತಲ್ಲ. ಅದು ಏನು ಮಾಡ್ತಾರೆ ಗೊತ್ತಿಲ್ಲ. ರೇಷನ್ ತಗೋತಾರಾ? ಹೌದು. ರೇಷನ್ ಕಾರ್ಡ್ ಇದೆಯಾ? ಹಾಂ, ಇಲ್ಲ. ಪೊಲೀಸ್ ಪಾರಸ್ ಅವರು ಎಲ್ಲ ಮ್ಯಾಪ್ ಇಟ್ಕೊಂಡೇ ಮಾಡಿದ್ರು. ಎಲ್ಲಿ ಜಾಗ ಇದೆ, ಎಲ್ಲಿ ನೀರಿದೆ, ಎಲ್ಲಿ ದೊಡ್ಡಿದೆ, ಎಲ್ಲಿ ಕಾಡಿದೆ, ಎಲ್ಲಿ ದಾರಿದೆ ಎಲ್ಲ ಗೊತ್ತು. ಮ್ಯಾಪೇ. ವೀರಪ್ಪ ಸತ್ತೋಗಿದ ಮೇಲೆ ಇಲ್ಲಿ ಕೋಪಿನತ್ತಲೆ ವೀರಪ್ಪ ಇರ್ಬೋದು, ಯಾರು ಹೊರಗಡೆ ಹೋಗೋಕ್ಕೆ ಆಗಲ್ಲ, ಸಂಪಾದನೆ ಮಾಡೋಕ್ಕಾಗಲ್ಲ. ಏನು ಸಂಪಾದನೆ ಮಾಡೋಕ್ಕಾಗಲ್ಲ? ಹೊರಗಡೆ ಕರಿ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಕಾರ್ಪೆಂಟ್ರ್ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಕಾಂಕ್ರೀಟ್ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಇಲ್ಲಿ ಭಯ ಏನು ನಡೀತದೆ, ಏನು ಮಾಡ್ತಾನೋ ಅಂತು. ಅವನು ಸತ್ತೋಗಿದ ಮೇಲೆ ಜನನಕ್ಕೆ ಎಲ್ಲ ಪರಾರಿಯ ಹೋಗಿ ನೀಟಾಗಿ ಸಂಭಾವನೆ ಮಾಡಿ ತಗೊಂಡು ಬಂದು ಮನೆ ಕಟ್ಟಿದರು. ನಲ್ಲೂರು ಮಾದೇನ ಹೇಳ್ದ, ಕರ್ನಾಟಕ ಒಳಗೆ ಎಷ್ಟು ಆಫೀಸರ್ ಇದ್ದಾರೆ ಎಲ್ಲರೂ ಗೊತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಗೊತ್ತು. ಯೋಧಿ ಮಿರ್ಜಿ ಸಾಹೇಬ್ರದ ಹೇಳಿದ್ರು, ನೀನು ಅವನು ಸತ್ತು ಹೋಗ್ಬಿಟ್ಟ, ನೀವು ಈ ಊರು ಸೇರಿ ಉಂಟು ಹೇಳಿದ್ರು. ಬಂದು ನೀವು ಇಲ್ಲಿ ಬಂದ್ಮೇಲೆ ಮನೆ ಕಟ್ಟಿದ್ದ? ಹೌದು. ನೀವು ಬಿಟ್ಟೋಗಿ 20 ವರ್ಷ ಹಿಂಗೆ ಇತ್ತಾ ಇದು ಮನೆ? ಇದು ಕುಡಿಸ್ಲಂತೂ ಕುಡಿಸ್ಲಂಗೆ ಇತ್ತು. ನಿಮ್ಗೆ ಶ್ರೀನಿವಾಸ್ ಸರ್ ಮನೆ ಕೊಟ್ಕೊಡ್ಲಿಲ್ವಾ? ನಮ್ಗೆ ಕೊಡಲ್ಲ. ನಿಮ್ಗೆ ಕೊಡ್ಲಿಲ್ವಾ? ಅವ್ರಿಗೆ ದೇವಸ್ಥಾನ ಸುತ್ತಿ ಮೆತ್ತಿ ಅಂತಲ್ಲ ಮನೆಯವರು, ಅವ್ರಿಗೆ ಅಲ್ಲಿ ಕೊಡಿಸಿದ್ರು. ಅವರಿಂದ ನನಗೂ ಒಂದು ಕೊಡಿಸಿರ್ಬೇಕು. ಅವ್ರು ಸತ್ತೋಗ್ಬಿಟ್ರಲ್ಲ ಪಾಪ, ಆ ಮನೆ ಓಪಣೆ ಮಾಡಲ್ಲ. ಸತ್ತೋಯ್ದ ಮೇಲೆ ಅವ್ರವ್ರು ಹಿಡ್ಕೊಂಡ್ರು. ನಾವು ಶ್ರೀನಿವಾಸ ಸರ್ ಸತ್ತು ಎಷ್ಟೋ ದಿನಗಳ ಮೇಲೆ ತಲೆ ಸಿಕ್ತು ಅಂದ್ರಲ್ಲ, ಅದೆಷ್ಟು ದಿನಕ್ಕೆ ನೋಡಿದ್ರಾ? ಅಂದು ತಲೆ ಇವರು ಹಿರೇಮಠ DSP ಇಲ್ಲಿಂತರು, ಹಿರೇಮಠ DSP ಅವರು ಕಾಡೊಳಗೆ ದನ ಮೇಯಿಸೋರ್ಗೆ ಹೇಳಿ ಯಾವ ಜಾಗ ಎಲ್ಲ ಈಸಿದ್ದಾರೆ ಅಂಟು ಗೊತ್ತಾಗದ ಮೇಲೆ ಅಲ್ಲಿ ಹುಡ್ಕಾಡಿ ಎತ್ಕೊಂಡು ಬಂದ್ಬಿಟ್ರು. ಎಷ್ಟು ದಿನಕ್ಕೆ ಸಿಕ್ತ? ಅದು 1 ವರ್ಷ ಮೇಲಾಯ್ತು. ಸಿಕ್ತು ಕೊನೆಗೂ ಪ್ರೌಢ ಸಿಕ್ಕಿತ್ತು. ವೀರಪ್ಪನ ಹೆಂಡತಿ ಬರ್ತಾಳಲ್ಲ, ಅವ್ರ ಮಕ್ಕಳನ್ನು ಬಂದಿದ್ದಾರಾ ಇಲ್ಲಿಗೆ? ನಿಮ್ಗೆ ಗೊತ್ತಿಲ್ಲ? ಹೆಂಗಸ ಮಕ್ಕಳು ಬಂದಿಲ್ಲ. ನಾನು ಮುತ್ತುಲಕ್ಷ್ಮಿ ನೋಡಿದೆ. ಬರ್ತಾರೆ, ನಾ ಮಾತಾಡಲ್ಲ ಅವ್ರ ಹತ್ರ. ತಿಂಗಳಿಗೆ ಒಂದ್ಸಲಿ ಬರ್ತಾಳ? ಎಲ್ಲರನ್ನೂ ಮಾತಾಡಿಸ್ತಾರ? ಮಾತಾಡ್ತಾರೆ. ಬರ್ತಲೆ ಜಮೀನಿದೆ, ಕೊತ್ತೈ ಕೊಡ್ತಾರೆ, ಹೋಗ್ಬಿಡ್ತಾರೆ. ಬಂದು ಈ ರೇಷನ್ ಕೊಡ್ತಾರಲ್ಲ ಕರ್ನಾಟಕ, ಅದು ಒಂದು ತಗ್ತಾರೆ, ಎತ್ಕೊಂಡು ಹೋಗುತ್ತಲ್ಲ. ಅದು ಏನು ಮಾಡ್ತಾರೆ ಗೊತ್ತಿಲ್ಲ. ರೇಷನ್ ತಗೋತಾರಾ? ಹೌದು. ರೇಷನ್ ಕಾರ್ಡ್ ಇದೆಯಾ? ಹಾಂ, ಮಾಡಿದಲ್ಲ. ರೇಷನ್ ತಗೊಳೋದಕ್ಕೆ ಬರೋದಾ ಮುತ್ತುಲಕ್ಷ್ಮಿ? ನೀವು ಶ್ರೀನಿವಾಸ್ ಸರ್ ಜೊತೆ ಕಾಡಿಗೆಲ್ಲ ಹೋಗ್ತಾ ಇದ್ರಲ್ಲ ವೀರಪ್ಪನೆಲ್ಲ ಹುಡ್ಕೋಕ್ಕೆ, ಆ ದಿನಗಳು ಹೇಗಿತ್ತು? ಇಲ್ಲ, ಪೊಲೀಸ್ ಪಾರಸ್ ಅವರು ಎಲ್ಲ ಮ್ಯಾಪ್ ಇಟ್ಕೊಂಡೇ ಮಾಡಿದ್ರು. ಎಲ್ಲಿ ಜಾಗ ಇದೆ, ಎಲ್ಲಿ ನೀರಿದೆ, ಎಲ್ಲಿ ದೊಡ್ಡಿದೆ, ಎಲ್ಲಿ ಕಾಡಿದೆ, ಎಲ್ಲಿ ದಾರಿದೆ ಎಲ್ಲ ಗೊತ್ತು. ಮ್ಯಾಪೇ ಪೂರ್ತಿ ಮ್ಯಾಪೇ. ಬಿದಿರಿಯವರೇ ಮ್ಯಾಪ್ ಇಟ್ಕೊಂಡಿದ್ರು. ಪೂರ ದೊಡ್ಡ ಮ್ಯಾಪ್. ಎಲ್ಲ ಕಾಡಲ್ಲ ಹೆಂಗಿದೆ ಏನು ಪೂರ ಗೊತ್ತು. ಫುಲ್ ದೊಡ್ಡ ಗ್ರಾಫ್ ಹಾಕ್ಬಿಡೋರು. ಹೌದು. ಇಲ್ಲಿ ಅವರೇ ತೋರಿಸ್ತಾರೆ, ಇಲ್ಲಿ ದೊಡ್ಡಿದೆ, ಇಲ್ಲಿ ನೀರಿದೆ, ತೋರಿಸ್ತಾರೆ. ಯಾವ್ದಾವ್ದು ಮರ, ಯಾವ್ದಾವ್ದು ಹಲ್ಲ, ಯಾವ್ದಾವ್ದು ದಾರಿ, ಹೆಂಗ್ ಹೋಗೋದು ಪೂರ್ತಿನೇ ಗೊತ್ತು. ನಿಮ್ ಜೊತೆಲೆ ಸೇರ್ಕೊಂಡು ಮ್ಯಾಪ್ ಮಾಡೋರು. ಮೇಡಮ್, ಗೌರ್ಮೆಂಟ್ ಮ್ಯಾಪೇ ಇದಲ್ಲ, ನಮ್ಮ ಸೋದಿಲ್ಲ ಏನಿದೆ, ರೆಡ್ ಮ್ಯಾಪೇ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಎಲ್ಲ ಮ್ಯಾಪ್ ಇದೆ. ಅದು ಎತ್ತು ಹಾಕ್ಬಿಡ್ತಾರೆ, ನೋಡ್ತಾರೆ, ಇಲ್ಲಿ ನೀರಿದೆ, ಇಲ್ಲಿ ದೊಡ್ಡಿದೆ, ಇದೆಲ್ಲ ದಾರಿ ಹೋಗುತ್ತೆ, ನೋಡ್ಕೊಂಡೇ ಹೋಗ್ತಾರೆ ಪೊಲೀಸರು. ಅಷ್ಟು ದಿನದಲ್ಲಿ ಕಾಡಿಗೆ ಹೋದ್ರಲ್ಲ, ಅವಾಗ ವೀರಪ್ಪ ಏನಾದರೂ ಆನೆ ಸಾಯಿಸಿದ್ದು ಅದೇನಾದ್ರು ಸಿಕ್ಕಿತ್ತಾ ನಿಮಗೆ? ಅದೆಲ್ಲ ಏನೂ ಸಿಕ್ಕಲ್ಲ. ಆ ಟೈಮೆಲ್ಲ ಅವನು ಆನೆ ಹೊಡಿಲ್ಲ, ಅದಕ್ಕೂ ಮುಂಚೆ ಕೊಲೆ ಮಾಡೋದಕ್ಕೆ ಮುಂಚೆ ಆನೆ ಹೊಡೆದು ಸಂತನ ಮರ ಓಡಿಸಿದ್ರು ಲಾಸ್ಟ್. ಆನೆ ಹೊಡಿದು ಫಸ್ಟು, ಆಮೇಲೆ ಸಂತನ ಮರ, ಆಮೇಲೆ ಗಂಧದ ಮರ. ಅದು ಆದಮೇಲೆ ಕಾಡಿಗೆ ಹೋಗ್ಬಿಟ್ಟ. ಕಾಡಿಗೆ ಹೋಗಿ ಮನುಷ್ಯನ ಹೊಡೆಯುತ್ತ. ಯಾರು ಇಂಬಾರ್ಮೆಂಟ್ ಯಾರಿದ್ದಾರೆ, ಪೊಲೀಸ್ಗಾರು ತಗೊಳ್ಳಿ ಕೊಡ್ತಾನೆ, ಅವನು ಹೊಡೆಯೋದು. ಪೊಲೀಸವರು ಬರ್ತಾರೆ, ಹೊಡೆಯೋದು. ಇಲ್ಲಿ ಕೋಪಿನತೆಗೆ ಏನೋ ಅವನು ಸಹಾಯ ಮಾಡಲ್ಲ. ಅದು ಬಿಟ್ಬಿಡಿ, ಯಾವುದು ಸಹಾಯ ಮಾಡಲ್ಲ. ಊರವ್ರಿದ್ದಾರೆ ಕೇಳಿ.
ಅಕ್ಕಪಕ್ಕ ಅವ್ರ ನೆಂಟ್ರ ಯಾರು ಮೇಡಮ್ ಅವರೇ ಈ ಊರು ಏರಿ ಕೊಂಚ ನೇರ ಶ್ರೀನಿವಾಸ್ ಅವರು ಬಂದದ ದೇವಸ್ಥಾನ ಕಟ್ಟಿದ್ರು. ಇದು ದೇವಸ್ಥಾನ ಕುಡಿಸ್ಲಂತು ಒಂದು ಪೈಸಾನೇ ಇಲ್ಲ ಯಾರ ಹತ್ರ. ಊರು നല്ല ಡೆವಲಪ್ಮೆಂಟ್ ಇಲ್ಲ, ಊರವ್ರಿಗೆ ಊಟ ಇಲ್ಲ, ಎಲ್ಲ ಕುಡಿಸ್ಲಂತು. ಆ ಟೈಮಲ್ಲಿ ಅವ್ರು ನೋಡ್ಬಿಟ್ಟು ಇದು ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡಿ ಗಿರಿ ಶೆಡ್ನೇ ಅದ್ರಲ್ಲಿ ಬೇರೆ ವೀರಪ್ಪನ್ ಭಯ. ಆಗ ಟೈಮೆಲ್ಲ ಕಟ್ಟಿ ಆಯಿತು. ಕಟ್ಟಿ ಒಂದು ಹಬ್ಬ ಆಗಿಬಿಟ್ಟು ಆಮೇಲೆ ಸತ್ತೋಗ್ಬಿಟ್ರು. ಆಯಿತಾ, ವೀರಪ್ಪ ಸತ್ತೋಗಿದ ಮೇಲೆ ಇಲ್ಲಿ ಕೋಪಿನತ್ತಲೆ ವೀರಪ್ಪ ಇರ್ಬೋದು, ಯಾರು ಹೊರಗಡೆ ಹೋಗೋಕ್ಕೆ ಆಗಲ್ಲ, ಸಂಪಾದನೆ ಮಾಡೋಕ್ಕಾಗಲ್ಲ. ಏನು ಸಂಪಾದನೆ ಮಾಡೋಕ್ಕಾಗಲ್ಲ, ಹೊರಗಡೆ ಕೈ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಕಾರ್ಪೆಂಟ್ರ್ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಕಾಂಕ್ರೀಟ್ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಯಾಕೆ? ಇಲ್ಲಿ ಭಯ, ಏನು ನಡೀತದೆ, ಏನು ಮಾಡ್ತಾನೋ ಅಂತು. ಹಂಗಾಗಿ ಎಲ್ಲ ಬ್ಯಾಮೇಲಿ ಬಿಟ್ಬಿಟ್ಟು ಹೋಗೋಕ್ಕಾಗುತ್ತಾ? ಇದೇ ವೈರ್ಲಪ್ಪ ಬಿಡಪ್ಪ, ನೀವು ವೈರ್ಲಪ್ಪ ಬ್ಯಾಮೇಲಿ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ನಾವೇ ಹೊರಗಡೆ ಎಲ್ಲಿ ಹೋಗಿ ಸಂಪಾದನೆ ಮಾಡೋದು? ಭಯ, ಇಲ್ಲಿ ಏನು ನಡೀತದೋ ನಾವು ಅಲ್ಲಿ ಹೋಗ್ಬಿಟ್ಟು ಏನು ಮಾಡೋದು ಉಂಟು. ವೈರ್ಲಪ್ಪ ಬಿಡಿ, ವೈರ್ಲಪ್ಪ ಅದು ಪಾರಸವ್ರು ಏನೇ ಮಾಡ್ತಾರೆ. ಅದೊಂದು ನಾವೇನು ಪಾರಸಂದು ನಾಮವನ್ನು ಇದು ಮಾಡೋಕ್ಕಾಗಲ್ಲ. ಹೊರಗಡೆ ಹೋಗಿ ಸಂಪಾದನೆ ಮಾಡಬೇಕಲ್ಲ, ಕೆಲಸಕ್ಕೆ ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಪಣಿಲ್ ಕಂಬನಿ, ತಿರುಪೂರು ಎಲ್ಲ ಹುಡುಗರು ಎಷ್ಟು ಜನ ಸಂಪಾದನೆ ಮಾಡಿ ತಗೊಂಡು ಬಂದೆಲ್ಲ ಮಾಡಿ ಮನೆ ಕಟ್ತಾರೆ. ಈಗ ಅವನು ಸತ್ತೋಗಿದ ಮೇಲೆ ಈಗ ಎಷ್ಟು ವರ್ಷ ಆಯಿತು ಸತಿ? ಅವನು 19 ವರ್ಷ ಆಯ್ತಲ್ಲ. ಈಗ ಡೆವಲಪ್ಮೆಂಟ್ ಆಯಿತು. ಅದಕ್ಕೆ ಮುಂಚೆ ಏನೂ ಇಲ್ಲ. ದೇವಸ್ಥಾನ ಕಟ್ಟೋಕ್ಕಾಗಲ್ಲ, ದೇವಸ್ಥಾನಕ್ಕೆ ಪತ್ರ ಖರ್ಚು ಮಾಡೋಕ್ಕಾಗಲ್ಲ. ಇರೋವರೆಗೂ ಎಷ್ಟು ಕಷ್ಟ ಆಗಿತ್ತಲ್ವಾ ಊರವ್ರಿಗೆ? ಹೌದು, ಎಷ್ಟು ಪೊಲೀಸ್ ಇದ್ರು, ಎಷ್ಟೇ ಸ್ಪೆಷಲ್ ಫೋರ್ಸ್ ಬಂದ್ರೂ ಮೇಡಮ್ ಅವರೇ, ಪೊಲೀಸ್ ಇಂದ್ಬಿಟ್ಟು ಊಟಕ್ಕೆ ಬೇಕಿಲ್ಲ. ಎಲ್ಲಿ ಹೊರಗಡೆ ಹೋಗಿ ಸಂಪಾದನೆ ಮಾಡೋದು? ಒಂದು ಅಲ್ಲಿ ಹೋಗಿ ಒಂದು ಜಮೀನು ಒಳಗಡೆ ಏನು ಬರ್ತದ ಜಮೀನಲ್ಲಿ ತಿಂದ್ಬಿಟ್ಟು ಹೋಗಿರ್ತಾ ಆಣೆಂಟು ಅಲ್ಲಿ ಕಾಯ್ಕೊಂಡಿರೋಕ್ಕೆ ಆಗಲ್ಲ, ಭಯ. ಏನು ಮಾಡೋದು? ಎಲ್ಲ ಊರೊಳಗೆ ಕೂತ್ಕೊಂಡಿರ್ಬೇಕು. ಅವನು ಸತ್ತೋಗಿದ ಮೇಲೆ ಜನನಕ್ಕೆ ಎಲ್ಲ ಪರಾರಿಯ ಹೋಗಿ ನೀಟಾಗಿ ಸಂಭಾವನೆ ಮಾಡಿ ತಗೊಂಡು ಬಂದು ಮನೆ ಕಟ್ಟಿದ್ರು. ನೆಮ್ಮದಿ ಆಯಿತು, ನೆಮ್ಮದಿ ಆಯಿತು, ದುಡಿಯೋದಕ್ಕೂ ನೆಮ್ಮದಿ ಆಯಿತು. ಏನು ಬೆಳೆ ಬೆಳಿತೀರಾ ಇಲ್ಲಿ? ಇಲ್ಲಿ ಎಲ್ಲ ಬೆಳೀತದೆ, ಭತ್ತ ಬೆಳೀತದೆ, ಅರಿಶಿನ ಬೆಳೀತದೆ, ಹತ್ತಿ ಬೆಳೀತದೆ, ಇದು ಗಬ್ಬು ಬೆಳೀತದೆ. ವೀರಪ್ಪನ ಅಪ್ಪ ಅಮ್ಮ ಏನು ಬೆಳೀತಾ ಇದ್ರು ಜಮೀನಲ್ಲಿ? 10 ಎಕರೆ ಇತ್ತಲ್ಲ. ಅವರು ತಕ್ಕೊಂಡ್ರು ಒಂದು 10 ಎಕರೆ. ಅದಕ್ಕೆ ಮುಂಚೆ ಊಟಕ್ಕಿಲ್ಲ, ಅಲ್ಲಿ ಹಳೆ ಜಮೀನಲ್ಲಿರ್ಬೋದು, ಏನಿಲ್ಲ. ಸರ್, ಅವ್ರ ಅಪ್ಪ ಅಮ್ಮ ಆರ್ಥಿಕವಾಗಿ ಚೆನ್ನಾಗಿರ್ಲಿಲ್ವಾ? ಏನೂ ಇಲ್ಲ ಸರ್. 10 ಎಕರೆ ಹೆಂಗೆ ಬಂತು ಅವ್ರಿಗೆ? ಅದು ಹಳೆ ಜಮೀನಲ್ಲಿ ಇರ್ಬೋದು, ಊಟಕ್ಕೆ ಇಲ್ಲ. ದನ ಮೇಯಿಸ್ಕೊಂಡಿದ್ರು. ಯಾರು? ಕೂಲಿತನ. ಯಾರು? ವೀರಪ್ಪ ಕಚ್ಚೆ ಕಟ್ಕೊಂಡು ಕೂಲಿ ಕೆಲಸ ಇಲ್ಲ. ಕೂಲಿಗೆ ಮಾಡಿ ಮೇಯಿಸ್ಕೊಂಡು ಯಾರ್ದು? ಒತ್ತಲ ಪರ್ತಕರ್ದು, ಪೊನ್ನಪ್ಪನದು. 10 ಎಕರೆ ಜಮೀನು ಹೆಂಗೆ ಮಾಡಿದ್ರು? ಆಮೇಲೆ ತಗೊಂಡ್ರು. ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದು ವೀರಪ್ಪನ ದುಡ್ಡು ಕೊಟ್ಟನ ಅವ್ರಿಗೆ. ಹೌದು, ಜಮೀನು ಪರ್ಚೇಸ್ ಮಾಡೋಕ್ಕೆ. ಆಮೇಲೆ ಇವರು ಸಂಭಾವನೆ ಮಾಡಿ ಎಲ್ಲ ಸೇರಿ 10 ಎಕರೆ ತಗೊಂಡ್ರು. ಅವನು ಚೆನ್ನಾಗಿದ್ದ. ಯಾವಕ್ಕೆ 2 ಕೊಳ ಮಾಡಿದಲ್ಲ, ಕಾಡ್ಗೋಗ್ಬಿಟ್ಟ. ಅಪ್ಪ ಅಮ್ಮನ ತೀರೋಗಿದ ಮೇಲೆ 2 ಕೊಳ ಮಾಡಿದ. ಕೋಟೆಯವ್ರು ಮಾದಿಯ ತಂಗವೆಲ್ಲ ಕೊಳ ಮಾಡಿದ, ಕಾಡ್ಗೋಗ್ಬಿಟ್ಟ. ಆಮೇಲೆ 5 ಜನ ಹೊಡೆದ ಅವ್ರ ಫ್ಯಾಮಿಲಿ. ಆಮೇಲೆ ಚಂದ್ರಮನ ಓಡಿಸಿದ. ಆಮೇಲೆ ಪೊಲೀಸ್ ಪಾರಸ್ಸು ಕೊಂಚ ಇದು ಬಂತು. ದಿನೇಶ್ ಹೊಡೆದ, ಅಲ್ಲಿ ಪಾಳ ಮೋಗನಯ್ಯ ಹೊಡೆದ. ಆಮೇಲೆ ಪೊಲೀಸೆಲ್ಲ ಶುರು ಮಾಡಿಕೊಂಡ್ರು. ಆ ಟೈಮಿಗೆ ಕಾಡ್ಗೆ ಹೋಗ್ಬಿಟ್ಟ. ಇವರು ತಂಗಿರು ಅವರು ಕಾಡ್ಗೆ ಹೋದ್ರಾ? ವೀರಪ್ಪ ಕಾಡ್ಗೆ ಹೋಗ್ಬಿಟ್ಟ, ಕ್ಯಾಂಗೆ ಕರ್ಕೊಂಡು. ಅವ್ರು ಮತ್ತೆ ಊರಿಗೆ ಬರ್ನಿಲ್ಲ ಅವ್ರ ತಂಗಿರು ಯಾರು ಇಲ್ಲಿಗೆ? ತಂಗಿಯ ವೀರಪ್ಪನಿಗೆ ಅವಳು ಇಲ್ಲಿಂದಲ್ಲ, ಅವ ಹೆಂಗೆ ಕಾಡ್ಗೆ ಹೋಗುತ್ತಲ್ಲ? ಮಾರಿನ ಅವ್ರ ಹೆಸರು ಮಾರಿನಾ? ಮಾರಿಮ್ಮ. ಅವಳು ಇಲ್ಲಿದ್ದ, ಎಲ್ಲೂ ಹೋಗಿಲ್ಲ, ಮನೇಲೇ ಇದ್ದಿದ್ದು. ಅವಳು ಪಾಯಸ ಕುಡಿದ್ಬಿಟ್ಟ, ಸತ್ತೋಗ್ಬಿಟ್ಟ. ಯಾಕೆ? ಶ್ರೀನಿವಾಸ ಸಾಹೇಬರು ಇರ್ಬೋದೆ ಇದ್ದಾಗ್ಲೇನೆ. ಏನಕ್ಕೆ ಪಾಯ್ಸನ್ ಕುಡಿದಿದ್ದು? ಅದೇನೂ ನಮಗೆ ಗೊತ್ತಿಲ್ಲ. ಅದು ನಮಗೆ ಏನೂ ಗೊತ್ತಿಲ್ಲ. ನಿಮ್ಮ ಫುಲ್ ಹೆಸರು ನಲ್ಲೂರು ಮಾದಯ್ಯ? ಇದೇ ಊರು. ನಿಮ್ಮ ಹೆಸರೇನು ಫುಲ್? ಅದು ನಲ್ಲೂರು ಮಾದಯ್ಯನ ಕರ್ನಾಟಕ ಪೂರ್ತಿ ಗೊತ್ತಾಗುತ್ತೆ. ನಲ್ಲೂರಲ್ಲೇ ನಮ್ಗೆ ಅದಕ್ಕೆ ಸಂಬಂಧನೇ ಇಲ್ಲ.
ನಮ್ಮ ತಂದೆ ಚಿಕ್ಕ ವಯಸ್ಸಲ್ಲಿ ಅವ್ರು ಓಡಿ ಬಂದಿದ್ದಾರೆ, ಅವರು ಚಿಕ್ಕ ವಯಸ್ಸಲ್ಲಿ ಓಡಿ ಬಂದಿದ್ದಾರೆ. ಆಗ ಅದಕ್ಕೆ ಹೆಸರು ಇಟ್ಬಿಟ್ರು. ನಮ್ಗೆ ಅಲ್ಲಿ ಯಾರಿಗೂ ನಮಗೆ ಸಂಬಂಧನೇ ಇಲ್ಲ, ಏನಿಲ್ಲ. ಅಲ್ಲ ತಮಿಳ್ನಾಡು ಗೋಪಿನಾಥ ಆಯಿತಾ. ಈಗ ನಲ್ಲೂರು ಮಾದಯ್ಯನ ಕರ್ನಾಟಕ ಆಫೀಸರ್ಗೆ ಎಲ್ಲರಿಗೂ ಗೊತ್ತು. ಅದೇ ಬೇರೆ ಮಾದಯ್ಯನ ಆಗದ ಗೊತ್ತಾಗಲ್ಲ. ನಲ್ಲೂರು ಮಾದಯ್ಯನ ಹೇಳ್ದ ಕರ್ನಾಟಕ ಒಳಗೆ ಎಷ್ಟು ಆಫೀಸರ್ ಇದ್ದಾರೆ ಎಲ್ಲರಿಗೂ ಗೊತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಗೊತ್ತು. ನಿಮ್ಮ ಮಕ್ಳು ಇವಾಗ ಏನು ಮಾಡ್ತಾ ಇದ್ದಾರೆ? ಒಬ್ಬ ಟೀಚರ್ ಆಗಿದ್ದಾನೆ, ಟೀಚರ್ ಎಲ್ಲಿ? ಇಲ್ಲಿ ಅದ. ನಿಮ್ಮೂರಲ್ಲೇ ಟೀಚರ್ ಆಗಿದ್ರೆ, ಇನ್ನೊಬ್ರು ನಾವು ಬ್ಯಾಂಗ್ಳೂರು ಇದ್ದಾನೆ. ಮೇಡಮು ಬಂದಿದ್ರಲ್ವಾ ನಿಮ್ಮ ಜೊತೆ ಅಲ್ಲಿ ಬೆಟ್ಟಕ್ಕೆ, ಫ್ಯಾಮಿಲಿ ಸಮೇತ ಹೋಗಿದ್ರಲ್ಲ 15? ಹಾಸ್ಟ್ಲು. ಇವರು ನಮ್ಮ ಸೊದೆಲಿ ಅಂತು. 2 ಮಕ್ಕಳೇ ಅಲ್ಲಿ ಸೇರಿಸ್ಬಿಟ್ಟೆ. ಸಾಲೂರು ಮಠ ಮಠಕ್ಕೆ ಸೇರಿಸಿ ಮಠದಾಗ ಎಲ್ಲ ಊಟ ಕೊಟ್ಟರು. ಅವರು ಅಲ್ಲಿಯೇ ಇಸ್ಕೋಲು 10ನೇ ಕ್ಲಾಸ್ ತನಕ ಹೋದರು. ಆಮೇಲೆ ಮೈಸೂರು ಸೇರಿಸಿದೆ, ಮೈಸೂರು ಹೋದರು. ಒಬ್ಬ ಟೀಚರ್ ಆಗಿದ್ದಾನೆ, ಒಬ್ಬ ಬೆಂಗಳೂರಲ್ಲಿದ್ದಾನೆ. ಜಮೀನಿದೆ 5 ಎಕರೆ ಕೊತ್ತಿಗೆ ಕೊಟ್ಬಿಟ್ಟು ನಮ್ಮ ಇಬ್ಬರು ಊಟ ಮಾಡ್ಕೊಂಡಿದ್ವಿ ಅಷ್ಟೇ. ನೆಮ್ಮದಿಯಾಗಿ ಊಟ ಮಾಡ್ಕೊಂಡಿದ್ದೀರಲ್ಲ, ಅದೇ ಬೇಕು ಏನು ಜೀವನದಲ್ಲಿ. ಹಾಂ, ನಮ್ಮ ಊಟ ಇಲ್ಲ ಏನಕ್ಕೆ ಇಲ್ಲன்னு ಹೇಳ್ಬಾರ್ದು, ತಪ್ಪದು. ಅಲ್ಲ, ಯಾರದೇ ತೊಂದರೆ ಇಲ್ದಂಗೆ ಇವಾಗ ನೆಮ್ಮದಿಯಾಗಿದ್ದೀರಲ್ಲ, ನೆಮ್ಮದಿಯಾಗಿ ಮಕ್ಕಳು ಸೆಟ್ಲ್ ಆಗಿದ್ದಾರೆ, ನೀವು ನೆಮ್ಮದಿಯಾಗಿದ್ದೀರ. ನಮಗೆ ವೀರಪ್ಪ ಇದ್ದಾಗ ಜೀವ ಭಯ ಇತ್ತು ಅಲ್ವಾ? ಭಯ ಪುಲ್ಲ ಅಂತ ತಾನೆ 15 ವರ್ಷ ಇಲ್ಲಿ ಕೋಪಿನತ್ತ ಬಿಟ್ಬಿಟ್ಟು ನಾ ಪೆಟ್ಟಿಗೆ ಓಡಿದೆ. ಒಂದು 10 ವರ್ಷ ಬರಲ್ಲ. 15 ವರ್ಷ ಸತ್ತು ಹೋಗಿದ ಮೇಲೆ ಇಲ್ಲಿ ಬಂದೆ. ಎಂಟ್ರಿ. ಜೋದಿ ಮಿರ್ಜಿ ಸಾಯಿಬ್ರದ ಹೇಳಿದ್ರು, ನೀನು ಅವ್ನು ಸತ್ತು ಹೋಗ್ಬಿಟ್ಟ, ನೀವು ಈ ಊರು ಸೇರಿ ಉಂಟು ಹೇಳಿದ್ರು. ಬಂದೆ. ಇದು ಕರ್ನಾಟಕ ಮಾತಾಡಕ್ಕೆ ಯಾರಕ್ಕೆ ಬರಲ್ಲ, ವೀರಪ್ಪನಕ್ಕೆ ಹಿಡಿಯಕ್ಕೆ ಬಂದ್ರಲ್ಲ ಪೊಲೀಸರು, ಆಮೇಲೆ ಕನ್ನಡ ಎಲ್ಲ ಪೂರ್ತಿನೇ ಆಗ್ತಾ ಇರ್ತದೆ ನಮಗೆ. ಆ ಮುಂಚೆನೆ ಕನ್ನಡನೇ ಗೊತ್ತಿಲ್ಲ, ತಮಿಳ್ನೇ ಪೂರ್ತಿ. ಈಗ ಎಲ್ಲಾಮೇ ಹುಡುಗರೆಲ್ಲ ಕನ್ನಡ ಓದಿದ್ದಾರೆ, ಕನ್ನಡ ಓದಿದ್ದಾರೆ. ಈಗ ನಮ್ಮ ಮಕ್ಕಳೆಲ್ಲ ಪೂರ್ತಿನೇ ಪೂರ ಕನ್ನಡ ಓದಿದ್ದಾರೆ. ಅದೊಂದು ಕನ್ನಡ ನಮಗೂ ಸ್ವಲ್ಪ ಅರ್ಥ ಆಗುತ್ತೆ. ನಾನು ಫಸ್ಟ್ನೇ ನಮ್ಗೆ ಕನ್ನಡ ಗೊತ್ತು. ಎಲ್ಲರೂ ನಾನು ಆಫೀಸರ್ಸ್ ಹೋದೆಲ್ಲ ಮಾತಾಡಿ ನಮ್ಗೆ ಕಣ್ಕೊಂಡು ಬಂತು. ಅದು ಸರ್ ಬಗ್ಗೆ ಶ್ರೀನಿವಾಸ ಸಾಹೇಬ್ ಬಗ್ಗೆ ಅವರು ಇದು ಇಟ್ಕೊಂಡಿದ್ರು, ಏನು ಮೆಡಿಕಲ್ ಅಲ್ಲಿ ರಾಜಾಮಣಿ ಇದ್ದಾರೆ ಹೆಂಗಸರು, ಹೋಗಿ ಮಾತಾಡಿ. ಇಲ್ಲಿಂದ ಎಷ್ಟು ದೂರ? ಆ ಮನೆ ಮೆಡಿಕಲ್ ಇಟ್ಕೊಂಡಿದ್ರು. ಬನ್ನಿ ಅಲ್ಲಿಗೆ ಹೋಗೋಣ ಸ್ನೇಹಿತರೆ.